ಕ್ಷೇತ್ರದಲ್ಲಿ ಪೊಲೀಸಪ್ಪನ ದಾದಾಗಿರಿ ಆರೋಪ. ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿ ಎಂದ ವೃದ್ಧನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಗುರುವಾರದ ಸಂತೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ದರ್ಪದ ವರ್ತನೆ ಎನ್ನಲಾಗಿದೆ. ಹಿರಿಯ ನಾಗರಿಕರಿಗೂ ಗೌರವ ನೀಡದೆ ಅವಮಾನಕಾರಿ ಮಾತುಗಳಾಡಿದ ಆರೋಪ. ಯಾರು ಹೇಳ್ತಾರ ಪೊಲೀಸ್ ಗಾಡಿಗೆ ಎಂಟ್ರಿ ಇಲ್ಲ, ಇಲ್ಲೇ ಬರ್ಬೇಕಿಲ್ಲ. ಮಾರ್ಕೆಟ್ ನಲ್ಲಿ ದೊಡ್ಡ ಮಾರ್ಕೆಟ್ ಎಂಟ್ರಿ ಇರಲ್ರಿ ಅವತ್ತು ಗುರುವಾರ ರೀ. ಏನ್ರಿ ಸರ್ ಏನ್ ಹೇಳ್ಬೇಡ, ನನಗೆ ಹೇಳ್ತಿ ಅಲ್ಲಿ ಎಸ್ ಗಾಡಿಗಳು ತೋರಿಸ್ತೀನಿ. ಅಫ್ಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿ ಗುರುವಾರ ದತ್ತಾತ್ರೇಯರ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದ ವೇಳೆ ದೇವಸ್ಥಾನಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ನಡೆದ ಘಟನೆಯೊಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂತೆ ನಡೆಯುತ್ತಿದ್ದ ಕಾರಣ ವಾಹನ ಸಂಚಾರಕ್ಕೆ ನಿರ್ಬಂಧವಿದ್ದ ರಸ್ತೆಯಲ್ಲಿ ಪೊಲೀಸ್ ವಾಹನವನ್ನ ಕೊಂಡೊಯ್ಯುವ ವೇಳೆ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಸ್ಥಳದಲ್ಲಿದ್ದ ಯುವಕನೊಬ್ಬ, ಇಲ್ಲಿ ಸಂತೆ ಇರುವುದರಿಂದ ವಾಹನಗಳನ್ನು ಒಳಗೆ ಬಿಡುವುದಿಲ್ಲ, ದಯವಿಟ್ಟು ಪಾರ್ಕಿಂಗ್ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ಎಂದು ತಿಳಿಸಿದಾಗ ಪೊಲೀಸ್ ಸಿಬ್ಬಂದಿ ನೀನ್ಯಾವನು ಎಂಬ ಧಾಟಿಯಲ್ಲಿ ಅವಾಚ್ಯವಾಗಿ ಮಾತನಾಡಿ ದರ್ಪ ಪ್ರದರ್ಶಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಆರೋಪಿಸಿದ್ದಾರೆ. ಹೋರಿ ಸರ್ ಹಿಂಗ ಹೋಗ್ತಿರ ಗಾಡಿ ಹಿಂಗ್ರಿ ಸರ್ ಇಲ್ಲ ದಾರಿ ಬತ್ ನೋಡಿ ಗಾಡಿ ರೀ. ದಾರಿ ಬಿಟ್ಟೆ ನಿಂತಿರ್ತೀವಿ ನೋಡ್ರಿ, ದಾರಿ ಬಿಟ್ಟೆ ನಿಂತಿರ್ತೀವಿ. ದಾರಿ ಮೇಲೆ ಹೆಂಗ ಹಚ್ತೀರಿ ಹೆಂಗ್ ಬರ್ತೀವಿ ಈಗ ಏನ್ರಿ? ನೀ ತೆಗಿಯಂಗಿಲ್ಲ ಅಂದ್ರೆ ಗಾಡಿ ತೆಗಿಯಂಗಿಲ್ಲ. ಕರೆಸ್ರಿ. ಇದೇ ವೇಳೆ ಅಲ್ಲಿದ್ದ ಹಿರಿಯ ನಾಗರಿಕರೊಬ್ಬರು ಕೂಡ ಇತರೆ ಸಾರ್ವಜನಿಕರಂತೆ ಪೊಲೀಸ್ ಸಿಬ್ಬಂದಿಯು ವಾಹನವನ್ನ ನಿಗದಿತ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ನಡೆದುಕೊಂಡು ಹೋಗುವುದು ಸೂಕ್ತ ಎಂದು ಸಲಹೆ ನೀಡಿದಾಗ ಅವರ ವಯಸ್ಸಿಗೂ ಗೌರವ ನೀಡದೆ ಅವಮಾನಕಾರಿ ರೀತಿಯಲ್ಲಿ ಮಾತನಾಡಿ ನಿಂದಿಸಿದ್ದಾರೆ ಎನ್ನಲಾಗಿದೆ. ಗುರುವಾರದಂದು ದೇವಲಗಾಣಗಾಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಮುತ್ತ ವಾಹನ ಸಂಚಾರಕ್ಕೆ ನಿಯಂತ್ರಣ ವಿಧಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಪಾಲಿಸುವ ನಿಯಮಗಳನ್ನು ಪೊಲೀಸ್ ಸಿಬ್ಬಂದಿಯೂ ಪಾಲಿಸಬೇಕೆಂಬ ಅಭಿಪ್ರಾಯ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಳಿಕ ಸ್ಥಳದಲ್ಲಿದ್ದ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿಯ ವರ್ತನೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಾರ್ವಜನಿಕರ ರಕ್ಷಣೆಗಾಗಿ ಇರುವ ಪೊಲೀಸ್ ಇಲಾಖೆ ಸಿಬ್ಬಂದಿಯೇ ಈ ರೀತಿ ದರ್ಪದ ವರ್ತನೆ ತೋರಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ರಾಜ್ಯ ಗೃಹ ಇಲಾಖೆ ವಾಸ್ತವಾಂಶ ಪರಿಶೀಲಿಸಿ ಆರೋಪಗಳು ಸಾಬೀತಾದಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಯ ವಿರುದ್ಧ ಸೂಕ್ತ ಇಲಾಖಾ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕರೆಸ್ರಿ.
ಮುದ್ದೆ ಸುಳಿ ಮನೆ ನೀ ಯಾರು ಏ ಮಡ ಸುಳಿ ಮನೆ ಇರ್ಲಕ್ಕ ಹಟ್ಟಿರ ಸುಮ್ಮನು ಯಾಕೆ ತಿಂಡಿ ಬೇಡ ಮದ್ದಿ ಗಾಡಿ ಹೊಲಕ್ಕ ಹೇಳು ಹೋದ್ನಾಗ ಮಾಡಿ ಟ್ಯಾಕೆ ನಿಂದ್ರಿಸಿ ಹಾಕೋದು ಫೋನ್ ಮುತ್ತೆ ನಿನಗೇನಾಗ್ಯದ ಮುತ್ತೆ